and bells. ಏಯ್ ಆಲ್ದ ಮರ ಮುದಿ ತಾತನೆ, 100 ವರ್ಷ ವಯಸ್ಸಾಯ್ತಲ್ಲ. ಯಾವಾಗ್ಲಾದ್ರೂ ಕನ್ನಡಿಯ ಮುಂದೆ ನಿಂತು ನಿನ್ನ ಮುಖ ನೋಡ್ಕೊಂಡಿದ್ದೀಯಾ? ಸುಕ್ಕುಗಟ್ಟಿದ ತೊಗಟೆ, ಮೇಲಿನಿಂದ ಕೆಳಕ್ಕೆ ಜೋಲಾಡುವ ಆ ಬೀಳುಗಳು ದೆವ್ವದ ಕೂದಲಿಗಿಂತ ವಿಚಿತ್ರವಾಗಿವೆ. ಛೀ, ಕನಿಷ್ಠ ಒಂದು ಹಣ್ಣು ಕೂಡ ನಿನಗಿಲ್ಲ. ನನ್ನ ಅಂದದ ಮುಂದೆ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ. ಈ ವಿಶಾಲವಾದ ಪ್ರಪಂಚದಲ್ಲಿ ಎಷ್ಟೋ ಕಾಡುಗಳಿವೆ, ಆದರೆ ಸುಂದರವನ ಮಾತ್ರ ತುಂಬ ವಿಶೇಷ. ಹೆಸರಿಗೆ ತಕ್ಕಂತೆ ಬಹಳ ಸುಂದರವಾದ ಕಾಡು ಅದು. ಆ ಕಾಡಿನಲ್ಲಿ ಮರಗಳು, ಹಕ್ಕಿಗಳು ಮತ್ತು ಪ್ರಾಣಿಗಳೆಲ್ಲವೂ ಒಂದು ಕುಟುಂಬದಂತೆ ಬಹಳ ಪ್ರೀತಿಯಿಂದ ಒಟ್ಟಾಗಿ ಬಾಳುತ್ತಿದ್ದವು. ಅವುಗಳಿಗೆಲ್ಲ ದೊಡ್ಡ ದಿಕ್ಕು ನಮ್ಮ ಆಲದ ಮರ ತಾತ. 100 ವರ್ಷ ಹಳೆಯದಾದ ಆ ಆಲದ ಮರದ ಬೀಳುಗಳು ನೆಲಕ್ಕೆ ತಾಗಿವೆ. ಕಾಡಿನ ಪ್ರತಿಯೊಂದು ಹಕ್ಕಿ ಮತ್ತು ಪ್ರಾಣಿಗೆ ಆ ಮರವೇ ದೊಡ್ಡ ಮನೆ. ಒಂದು ಮುಂಜಾನೆ ಟೀನು ಹಕ್ಕಿ ಹಾರುತ್ತಾ ಬಂದು ಆಲದ ಮರ ತಾತನ ಕೊಂಬೆಯ ಮೇಲೆ ಕುಳಿತುಕೊಂಡಿತು. ತಾತ, ಓ ಆಲದ ಮರ ತಾತ, ಶುಭೋದಯ. ಇಂದಿನ ಮುಂಜಾನೆ ಎಷ್ಟು ಚೆನ್ನಾಗಿದೆ ನೋಡಿದಿರಾ? ಈ ತಂಗಾಳಿ ಮೈಯನ್ನು ಸೋಕುತ್ತಿದ್ದರೆ ನನಗೆ ಹಾರಾಡಬೇಕು ಎನಿಸುತ್ತಿದೆ. ಹೌದು ಟೀನು, ಈ ತಂಗಾಳಿ ಪ್ರಕೃತಿ ನಮಗೆ ನೀಡಿದ ದೊಡ್ಡ ವರ. ಈ ಪ್ರಶಾಂತತೆಯನ್ನು ಅನುಭವಿಸು. ನಿನ್ನೆ ರಾತ್ರಿ ಈ ಗಾಳಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದೆಯಾ? ಹೌದು ತಾತ, ನಿನ್ನ ಎಲೆಗಳ ಮರೆಯಲ್ಲಿ ತುಂಬ ಹಿತವಾಗಿ ನಿದ್ದೆ ಮಾಡಿದೆ. ಏ ಮಾವಿನ ಮರವೇ, ನಿನ್ನ ಮಿಡಿಗಳು ಹೇಗಿವೆ? ಎಲ್ಲ ನಿನ್ನ ಆಶೀರ್ವಾದ ತಾತ. ಈ ಬಾರಿ ವಸಂತ ಚೆನ್ನಾಗಿ ಬಂದಿದೆ. ಹೂಗಳೆಲ್ಲ ಈಗ ಮಿಡಿಗಳಾಗಿವೆ. ಈ ವರ್ಷ ಹಣ್ಣುಗಳು ತುಂಬ ಸಿಹಿಯಾಗಿ ಬರುತ್ತವೆ ಎಂದು ಆಶಿಸುತ್ತೇನೆ. ಕಾಡಿನ ಹಕ್ಕಿಗಳಿಗೆ ನನ್ನ ಹಣ್ಣುಗಳಿಂದ ಹೊಟ್ಟೆ ತುಂಬ ಹಬ್ಬದ ಊಟ ನೀಡುತ್ತೇನೆ ತಾತ. ಹೌದು ಮಾವಿನಣ್ಣ, ನನ್ನ ಪುಟ್ಟ ನೇರಳೆ ಹಣ್ಣುಗಳು ಕೂಡ ಈ ಬಾರಿ ಒಳ್ಳೆಯ ಬಣ್ಣದಲ್ಲಿ ಬರುತ್ತಿವೆ. ಹಕ್ಕಿಗಳು ನನ್ನ ಹಣ್ಣುಗಳನ್ನು ತಿಂದು ತಮ್ಮ ಕೊಕ್ಕನ್ನು ಕಪ್ಪಾಗಿಸಿಕೊಂಡು ತಿರುಗುತ್ತಿದ್ದರೆ ನೋಡಲು ತುಂಬಾ ಚಂದ. ಭೇಷ್! ಇತರರ ಹಸಿವು ನೀಗಿಸುವುದರಲ್ಲಿ ಇರುವ ಆನಂದ ಮತ್ಯಾವುದರಲ್ಲೂ ಇಲ್ಲ. ಅದೇ ಸುಂದರವನದಲ್ಲಿ ಉಳಿದ ಮರಗಳಿಗಿಂತ ಸ್ವಲ್ಪ ದೂರದಲ್ಲಿ ಒಂದು ಪಪ್ಪಾಯಿ ಮರವಿತ್ತು. ಆ ಮರಕ್ಕೆ ತನ್ನ ಅಂದದ ಬಗ್ಗೆ ಮತ್ತು ತನ್ನ ಹಣ್ಣುಗಳ ಬಗ್ಗೆ ಅತಿಯಾದ ಗರ್ವ. ಯಾವಾಗಲೂ ಇತರರನ್ನು ಕೀಳಾಗಿ ಮಾತನಾಡುವುದೇ ಅದರ ಕೆಲಸವಾಗಿತ್ತು. ಆಹಾ, ಈ ಕಾಡಿನಲ್ಲಿ ನನ್ನಷ್ಟು ಅಂದವಾದದ ಮರ ಇನ್ನೊಂದಿದೆಯೇ? ಖಂಡಿತ ಇಲ್ಲ. ನಾನು ಎಷ್ಟು ಎತ್ತರವಾಗಿ ಮತ್ತು ನೇರವಾಗಿ ಇದ್ದೇನೆ. ನನ್ನ ಎಲೆಗಳು ಕಿರೀಟದಂತೆ ಎಷ್ಟು ವಿಶಾಲವಾಗಿವೆ. ನನ್ನ ಹಣ್ಣುಗಳನ್ನು ನೋಡಿದಿರಾ? ಬಂಗಾರದ ಬಣ್ಣದಲ್ಲಿ ಹೇಗೆ ಹೊಳೆಯುತ್ತಿವೆ. ನನ್ನನ್ನು ನೋಡಿದರೆ ಯಾರಿಗಾದರೂ ಅಸೂಯೆ ಆಗಲೇಬೇಕು. ಏಯ್ ಆಲ್ದ ಮರ ಮುದಿ ತಾತನೆ, 100 ವರ್ಷ ವಯಸ್ಸಾಯ್ತಲ್ಲ. ಯಾವಾಗ್ಲಾದ್ರೂ ಕನ್ನಡಿಯ ಮುಂದೆ ನಿಂತು ನಿನ್ನ ಮುಖ ನೋಡ್ಕೊಂಡಿದ್ದೀಯಾ? ಸುಕ್ಕುಗಟ್ಟಿದ ತೊಗಟೆ, ಮೇಲಿನಿಂದ ಕೆಳಕ್ಕೆ ಜೋಲಾಡುವ ಆ ಬೀಳುಗಳು ದೆವ್ವದ ಕೂದಲಿಗಿಂತ ವಿಚಿತ್ರವಾಗಿವೆ. ಛೀ, ಕನಿಷ್ಠ ಒಂದು ಹಣ್ಣು ಕೂಡ ನಿನಗಿಲ್ಲ. ನನ್ನ ಅಂದದ ಮುಂದೆ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ. ಪಪ್ಪಾಯಿ ಅಂದ ಎಲೆಗಳಲ್ಲಿ ಅಥವಾ ಹಣ್ಣಿನ ಬಣ್ಣದಲ್ಲಿ ಇರುವುದಿಲ್ಲ. ನಮ್ಮ ನೆರಳಿನಲ್ಲಿ ವಿಶ್ರಮಿಸುವ ಜೀವಿಗಳಿಗೆ ನಾವು ಮಾಡುವ ಉಪಕಾರದಲ್ಲಿ ಇರುತ್ತದೆ. ನಾನು ಹಣ್ಣುಗಳನ್ನು ಕೊಡದಿರಬಹುದು, ಆದರೆ ಎಷ್ಟೋ ಹಕ್ಕಿಗಳಿಗೆ ಮತ್ತು ಪ್ರಾಣಿಗಳಿಗೆ ಮನೆ ನೀಡಿದ್ದೇನೆ. ನೀನು ನಿನ್ನ ಹಣ್ಣುಗಳ ತೂಕ ನೋಡಿ ಬೀಗುತ್ತಿದ್ದೀಯಾ, ಆದರೆ ಒಂದು ಜೀವಕ್ಕೂ ಆಶ್ರಯ ನೀಡಲು ನಿನಗೆ ಸಾಧ್ಯವಾಗುತ್ತಿಲ್ಲ. ಹಕ್ಕಿಗಳಿಗೆ ಆಶ್ರಯ ನೀಡಿದರೆ ನನಗೇನು ಲಾಭ? ನನ್ನ ಹಣ್ಣುಗಳು ನನಗೇ ಸ್ವಂತ. ಅವು ನನ್ನ ಅಂದವನ್ನು ಹೆಚ್ಚಿಸುತ್ತವೆ. ನಿನ್ನ ಹಾಗೆ ನನ್ನ ನೆರಳನ್ನು ಮತ್ತು ಹಣ್ಣುಗಳನ್ನು ಆ ಕೊಳಕು ಹಕ್ಕಿಗಳಿಗೆ ಹಂಚಲು ನನಗೆ ಇಷ್ಟವಿಲ್ಲ. ನನ್ನ ಪಪ್ಪಾಯಿ ಹಣ್ಣುಗಳ ಮುಂದೆ ಆ ಮಾವಿನ ಹಣ್ಣು ಮತ್ತು ನೇರಳೆ ಹಣ್ಣುಗಳು ಪುಟ್ಟ ಹಕ್ಕಿಯ ಕಣ್ಣಿನಂತೆ ಕಾಣುತ್ತವೆ. ನಾನೇ ಈ ಕಾಡಿನ ರಾಜ. ಗರ್ವದಿಂದ ನಿನ್ನ ಕಣ್ಣುಗಳು ಮುಚ್ಚಿ ಹೋಗಿವೆ ಪಪ್ಪಾಯಿ. ಹಣ್ಣುಗಳ ತೂಕ ಹೆಚ್ಚಾದಂತೆ ಮರ ಬಾಗಬೇಕು. ಬಾಗದ ಮರ ಬಿರುಗಾಳಿಗೆ ನಿಲ್ಲಲು ಸಾಧ್ಯವಿಲ್ಲ. ಇತರರಿಗೆ ಹಂಚದ ಯಾವ ಸಂಪತ್ತು ಕೂಡ ಹೆಚ್ಚು ಕಾಲ ಉಳಿಯುವುದಿಲ್ಲ. ಕಾಲವೇ ನಿನಗೆ ಪಾಠ ಕಲಿಸುತ್ತದೆ. ನಿನ್ನ ನೀತಿ ಪಾಠಗಳನ್ನು ನಿನ್ನ ಹತ್ತಿರವೇ ಇಟ್ಟುಕೋ ಮುದಿ ತಾತನೇ. ನನ್ನ ಬಲ ಮತ್ತು ನನ್ನ ಅಂದ ನನ್ನ ಜೊತೆಗಿದೆ. ನನಗೇನೂ ಆಗುವುದಿಲ್ಲ. ಆ ವರ್ಷ ವಸಂತಕಾಲ ಬೇಗನೆ ಮುಗಿಯಿತು. ಬೇಸಿಗೆ ಕಾಲ ತನ್ನ ಪ್ರತಾಪ ತೋರಿಸಲು ಶುರು ಮಾಡಿತು. ಏಪ್ರಿಲ್ ತಿಂಗಳಿಗೆ ಸೂರ್ಯನು ಬೆಂಕಿಯಂತೆ ಕಾಯುತ್ತಿದ್ದನು. ನೀರೆಲ್ಲ ಬತ್ತಿ ಹೋಗಿ ಮರಗಳೆಲ್ಲ ಸುಸ್ತಾದವು. ಅಬ್ಬಾ, ಎಂತಹ ಬಿಸಿಲು ತಾತ! ನನ್ನ ಕೊಂಬೆಗಳು ಸುಡುತ್ತಿವೆ. ಶಾಖಕ್ಕೆ ನನ್ನ ಹಣ್ಣುಗಳು ಬಾಡಿ ಹೋಗುತ್ತಿವೆ. ಭೂಮಿಯಲ್ಲಿ ಒಂದು ಹನಿ ನೀರು ಕೂಡ ಸಿಗುತ್ತಿಲ್ಲ.
ಸಹಿಸಿಕೊಳ್ಳಲೇಬೇಕು ಮಾವಿನ ಮರವೇ, ಇದು ಕಾಲದ ಪರೀಕ್ಷೆ. ನಿನ್ನ ನೆರಳಿನಲ್ಲಿ ಕುಳಿತಿರುವ ಆ ಪುಟ್ಟ ಹಕ್ಕಿಗಳನ್ನು ನೋಡು. ಪಾಪ, ಅವು ಎಷ್ಟು ಸುಸ್ತಾಗಿವೆ. ನಾವು ಹಸಿವು ಬಾಯಾರಿಕೆಯನ್ನು ತಡೆದುಕೊಂಡಾದರೂ ಈ ಮೂಕ ಜೀವಿಗಳಿಗೆ ಆಶ್ರಯ ನೀಡಬೇಕು. ಹೌದು ತಾತ, ನನ್ನ ಪುಟ್ಟ ಹಣ್ಣುಗಳನ್ನು ತಿಂದು ಹಕ್ಕಿಗಳು ಬಾಯಾರಿಕೆ ನೀಗಿಸಿಕೊಳ್ಳುತ್ತಿದ್ದರೆ ನನಗೆ ತುಂಬಾ ತೃಪ್ತಿ ಎನಿಸುತ್ತದೆ. ಎಲ್ಲರೂ ಇತರರ ಬಗ್ಗೆ ಯೋಚಿಸುತ್ತಿದ್ದರೆ ಪಪ್ಪಾಯಿ ಮರ ಮಾತ್ರ ಭೂಮಿಯಲ್ಲಿದ್ದ ಸ್ವಲ್ಪ ನೀರನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿತು. ಆ ನೀರನ್ನು ಹಕ್ಕಿಗಳಿಗೆ ನೀಡದೆ ಅಥವಾ ತನ್ನ ಎಲೆಗಳನ್ನು ತಂಪಾಗಿಸಿಕೊಳ್ಳಲು ಬಳಸದೆ ತನ್ನ ಹಣ್ಣುಗಳನ್ನು ಇನ್ನೂ ದೊಡ್ಡದಾಗಿ ಮತ್ತು ಹಳದಿ ಬಣ್ಣಕ್ಕೆ ಬದಲಾಯಿಸಿಕೊಳ್ಳಲು ಬಳಸಿಕೊಂಡಿತು. ಈ ಆಲದ ಮರ ಮತ್ತು ಮಾವಿನ ಮರ ಎಷ್ಟು ಮೂರ್ಖವಾಗಿವೆ. ನೀರನ್ನು ಇತರರಿಗೆ ನೀಡಿ ಅವು ಒಣಗಿ ನಿಂತಿವೆ. ನಾನು ಮಾತ್ರ ನನ್ನ ನೀರನ್ನು ನನ್ನ ಹಣ್ಣುಗಳಿಗಾಗಿಯೇ ಉಳಿಸಿಕೊಳ್ಳುತ್ತೇನೆ. ಟುಕ್ ಟುಕ್ ಎಂಬ ಪುಟ್ಟ ಅಳಿಲು ತನ್ನ ಮಕ್ಕಳಿಗಾಗಿ ಆಹಾರ ಹುಡುಕುತ್ತಾ ಪಪ್ಪಾಯಿ ಮರದ ಹತ್ತಿರ ಬಂದಿತು. ಪಪ್ಪಾಯಣ್ಣ, ಬಿಸಿಲು ತುಂಬಾ ಹೆಚ್ಚಾಗಿದೆ. ಕುಡಿಯಲು ಎಲ್ಲೂ ನೀರಿಲ್ಲ. ನನ್ನ ಮಕ್ಕಳು ಹಸಿವು ಮತ್ತು ಬಾಯಾರಿಕೆಯಿಂದ ಅಳುತ್ತಿವೆ. ದಯವಿಟ್ಟು ಅವುಗಳಿಗಾಗಿ ನಿನ್ನ ಮರದಲ್ಲಿರುವ ಒಂದು ಪುಟ್ಟ ಹಣ್ಣನ್ನು ಕೊಡುತ್ತೀಯಾ? ನಿನಗೆ ಪುಣ್ಯ ಬರುತ್ತದೆ. ಏನು, ನನ್ನ ಹಣ್ಣ? ನಿನಗ ಎಷ್ಟು ಧೈರ್ಯ ನಿನಗೆ? ಈ ಹಣ್ಣುಗಳನ್ನು ನನ್ನ ಅಂದಕ್ಕಾಗಿ ನಾನು ಕಷ್ಟಪಟ್ಟು ಉಳಿಸಿಕೊಂಡ ನೀರಿನಿಂದ ಬೆಳೆಸಿದ್ದೇನೆ. ನಿಮ್ಮ ಹಸಿವು ನೀಗಿಸುವುದಕ್ಕಲ್ಲ. ನೀವು ನನ್ನ ಹಣ್ಣು ತಿಂದ್ರೆ ನನ್ನ ಅಂದ ಹಾಳಾಗುತ್ತದೆ. ಹೋಗು, ಆ ಮುದಿ ತಾತನ ಹತ್ತಿರವೇ ಹೋಗು. ನನ್ನ ಹತ್ತಿರ ನಿನಗೆ ಏನೂ ಸಿಗುವುದಿಲ್ಲ. ಪಪ್ಪಾಯಿ, ಇದು ಅನ್ಯಾಯ. ಪುಟ್ಟ ಮಕ್ಕಳು ಹಸಿವಿನಿಂದ ಅಳುತ್ತಿರುವಾಗ ಇಷ್ಟು ಕಠೋರವಾಗಿ ಹೇಗೆ ಮಾತನಾಡ್ತೀಯಾ? ಹಸಿದವರಿಗೆ ಸಹಾಯ ಮಾಡುವ ನಿನ್ನ ಈ ಅಂದ ಮತ್ತು ಹಣ್ಣುಗಳು ಏಕೆ ಬೇಕು? ಬಾಯ್ ಮುಚ್ಚು ಗಿನಿಯೇ. ನಾನು ಈ ಕಾಡಿನ ರಾಜನಿದ್ದಂತೆ. ನಿಮಗೆ ನನ್ನ ಹಣ್ಣು ಕೊಡುವುದಿಲ್ಲ ಅಷ್ಟೇ ಅಲ್ಲ, ನನ್ನ ನೆರಳಿನಲ್ಲಿ ನಿಲ್ಲಲು ಕೂಡ ಬಿಡುವುದಿಲ್ಲ. ಹೋಗಿ ಇಲ್ಲಿಂದ. ನೆನ್ಪಿಟ್ಕೋ, ನಾಳೆ ನಿನ್ಗೆ ಕಷ್ಟ ಬಂದಾಗ ಯಾರೂ ಬರುವುದಿಲ್ಲ. ಅವಮಾನದಿಂದ ಹಕ್ಕಿಗಳೆಲ್ಲವೂ ಇನ್ಮುಂದೆ ಪಪ್ಪಾಯಿ ಮರದ ಕಡೆಗೆ ನೋಡಬಾರದೆಂದು ನಿರ್ಧರಿಸಿದವು. ಒಂದು ಮಧ್ಯಾಹ್ನ ಆಕಾಶವು ಕಪ್ಪಾಯಿತು. ಬರಲಿರುವ ಅಪಾಯವನ್ನು ಆಲದ ಮರತಾತ ಗುರುತಿಸಿದನು. ಹಕ್ಕಿಗಳೇ, ವಾತಾವರಣ ಸರಿಯಿಲ್ಲ. ದೊಡ್ಡ ಗಾಳಿ ಬರುತ್ತಿದೆ. ಯಾರೂ ಹೊರಗಿರಬೇಡಿ. ಎಲ್ಲರೂ ನನ್ನ ಎಲೆಗಳ ಮರೆಗೆ ಬಂದುಬಿಡಿ. ನನ್ನ ಕೊಂಬೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನಾನು ನಿಮ್ಮನ್ನು ರಕ್ಷಿಸುತ್ತೇನೆ. ಭಯಂಕರವಾದ ಬಿರುಗಾಳಿ ಬೀಸಲು ಶುರುವಾಯಿತು. ಆ ಗಾಳಿಗೆ ಪಪ್ಪಾಯಿ ಮರದ ಸ್ಥಿತಿ ಶೋಚನೀಯವಾಯಿತು. ಅದರ ತುಂಬ ಭಾರವಾದ ಹಣ್ಣುಗಳಿದ್ದವು ಮತ್ತು ಅದರ ಕಾಂಡವು ಗಟ್ಟಿಯಾಗಿರಲಿಲ್ಲ. ಆದ್ದರಿಂದ ಅದು ಅತ್ತಿತ್ತ ಜೋಲಾಡತೊಡಗಿತು. ಅಯ್ಯೋ, ಗಾಳಿಯ ವೇಗ ತುಂಬಾ ಹೆಚ್ಚಾಗಿದೆ. ನನ್ನ ಹಣ್ಣುಗಳು ತುಂಬಾ ಭಾರವಾಗಿವೆ. ಆ ತೂಕಕ್ಕೆ ನಾನು ಮುರಿದು ಹೋಗುವಂತಿದ್ದೇನೆ. ಯಾರಾದರೂ ನನ್ನನ್ನು ಕಾಪಾಡಿ. ಹಕ್ಕಿಗಳೇ, ಬನ್ನಿ, ದಯವಿಟ್ಟು ಬನ್ನಿ. ಆಪತ್ತಿನಲ್ಲಿ ಮತ್ತು ಹಸಿವಿನಲ್ಲಿದ್ದಾಗ ನಮ್ಮನ್ನು ಓಡಿಸಿದವನು ನೀನಲ್ಲವೇ ಪಪ್ಪಾಯಿ? ಆಗ ನಾವು ನಿನಗೆ ನೆನಪಾಗಲಿಲ್ಲ. ಈಗ ನಿನ್ನ ಪ್ರಾಣಕ್ಕೆ ಸಂಚಕಾರ ಬಂದಾಗ ನಮ್ಮನ್ನು ಕರೆಯುತ್ತಿದ್ದೀಯಾ? ನಿನಗೆ ಇತರರ ಪ್ರಾಣಕ್ಕಿಂತ ನಿನ್ನ ಅಂದವೇ ಮುಖ್ಯವಲ್ಲವೇ? ಈಗ ನಿನ್ನ ಗರ್ವವೇ ನಿನ್ನನ್ನು ಕಾಪಾಡಲಿ. ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿ ಆಲದ ಮರ ತಾತನೇ. ನೀನು ಹೇಳಿದ್ದು ನಿಜವಾಗಿತ್ತು. ಗರ್ವ ನನ್ನ ಕಣ್ಣುಗಳನ್ನು ಮುಚ್ಚಿಸಿತ್ತು. ದಯವಿಟ್ಟು ನನ್ನನ್ನು ಕಾಪಾಡು ತಾತ. ಅಷ್ಟರಲ್ಲಿ ಗಾಳಿಯ ವೇಗ ಇನ್ನೂ ಹೆಚ್ಚಾಯಿತು. ಭಾರವಾದ ಹಣ್ಣುಗಳ ತೂಕ ತಾಳಲಾರದೆ ಪಪ್ಪಾಯಿ ಮರದ ಕಾಂಡವು ದೊಡ್ಡ ಶಬ್ದದೊಂದಿಗೆ ಮುರಿದು ನೆಲಕ್ಕೆ ಬಿತ್ತು. ಅದು ಗರ್ವಪಡುತ್ತಿದ್ದ ಆ ಸುಂದರವಾದ ಹಳದಿ ಹಣ್ಣುಗಳೆಲ್ಲವೂ ಕೆಸರು ಮಣ್ಣಿನಲ್ಲಿ ಬಿದ್ದು ಚೂರಾದವು. ಸ್ವಲ್ಪ ಸಮಯದ ನಂತರ ಗಾಳಿ ಕಡಿಮೆಯಾಯಿತು. ತಾನು ಉಳಿಸಿಕೊಂಡ ಹಣ್ಣುಗಳೇ ಅದರ ಸಾವಿಗೆ ಕಾರಣವಾದವು. ಇತರರಿಗೆ ಹಂಚದ ಯಾವ ಸಂಪತ್ತು ಕೂಡ ಕೊನೆಗೆ ಹೀಗೆಯೇ ಮಣ್ಣು ಪಾಲಾಗುತ್ತದೆ. ಮರುದಿನ ಮಳೆ ಬಂದಾಗ ಕಾಡು ಮತ್ತೆ ಚಿಗುರಿತು. ಮುರಿದು ಬಿದ್ದ ಪಪ್ಪಾಯಿ ಹಣ್ಣಿನ ಬೀಜಗಳಿಂದ ಹೊಸ ಗಿಡಗಳು ಹುಟ್ಟಿದವು. ಈ ಬಾರಿ ಬೆಳೆದ ಪಪ್ಪಾಯಿ ಗಿಡಗಳು ಗರ್ವವಿಲ್ಲದೆ ಬೆಳೆದವು. ಪುಟ್ಟ ಅಳಿಲೆ, ಬಾ, ನನ್ನ ಹಣ್ಣುಗಳು ಹಣ್ಣಾಗಿವೆ. ನೀನು ನಿನ್ನ ಮಕ್ಕಳೊಂದಿಗೆ ಸೇರಿ ತಿನ್ನು. ತುಂಬಾ ಧನ್ಯವಾದಗಳು ಪಪ್ಪಾಯಿ. ನೀನು ಹಣ್ಣಿನಲ್ಲಿ ಮಾತ್ರವಲ್ಲ, ಮನಸ್ಸಿನಲ್ಲೂ ತುಂಬಾ ಸಿಹಿಯಾದವನು. ನೀನು ತುಂಬಾ ಒಳ್ಳೆಯವನು. ಅಂದಿನಿಂದ ಸುಂದರವನದಲ್ಲಿ ಅಹಂಕಾರ ಎಂಬುದು ಇಲ್ಲದಂತಾಯಿತು. ಎಲ್ಲರೂ ಸುಖವಾಗಿ ಬಾಳತೊಡಗಿದರು. ಏ ಕಾಲುಕಾಗೆ, ನೀನೆಷ್ಟು ಗಲೀಜು! ನೀನ್ ನನ್ನ ಮನೆನೆಲ್ಲ ಹಾಳು ಮಾಡಾಕ್ದೆ. ಹಾಗಾದ್ರೆ ಸ್ವಚ್ಛ ಮಾಡೋ.
ನನ್ ಕೆಲ್ಸ ಆಯ್ತು. ನಂಗೇನು ಏನಾದ್ರೂ ಇನ್ನು. ಇದು ಡೋಲಕ್ಪುರ್ ಹಳ್ಳಿಯ ಕತೆ. ಇಲ್ಲಿ ತುಂಬಾ ಪಕ್ಷಿಗಳು ಮರಗಳು ಒಟ್ಟಿಗೆ ಖುಷಿ ಖುಷಿಯಾಗಿರ್ತಿದ್ರು. ಅಲ್ಲಿ ವಿವಿಧ ರೀತಿಯ ಮರಗಳಿರ್ತಿತ್ತು. ಆ ಮರದ ಮೇಲೆ ವಿವಿಧ ರೀತಿಯ ಪಕ್ಷಿಗಳು ಇರ್ತಿತ್ತು. ಅವಾಗೊಂದ್ ಮರ ಗುಬ್ಬಚ್ಚಿ ಹತ್ರ ಹೇಳತ್ತೆ, ಅರೆ ಚಮೇಲಿ ಹಕ್ಕಿ, ನೋಡು ವಾತಾವರಣ ಎಷ್ಟು ಚೆನ್ನಾಗಿದೆ. ನಂಗೆ ಕುಣಿಯೋಕೆ ಮನಸ್ಸಾಗ್ತಾ ಇದೆ. ಹಾಗಾದ್ರೆ ಆಡು. ಆದ್ರೆ ನೀನ್ ಡ್ಯಾನ್ಸ್ ಮಾಡಕ್ ಆಗಲ್ವಲ್ಲ, ನಿನ್ ಕಾಲ್ಗಳು ಭೂಮಿ ಒಳಗ್ತಾನೆ ಇದೆ. ಅವಾಗ ಆ ಮರ ತಲೆ ಅಲ್ಲಾಡ್ಸತ್ತೆ. ಆಮೇಲೆ ಗುಬ್ಬಚ್ಚಿನ ಕೆಳಗ್ ಬೀಳಿಸ್ಬಿಡುತ್ತೆ. ನೋಡು ನಾನ್ ಕುಣ್ದೆ, ನೀನಂತೂ ನೆಲಕ್ ಬಿದ್ಯಲ್ಲ. ಬುದ್ಧಿ ಇಲ್ವಾ ನಿನ್ಗೆ? ನೀನೇನ್ ಲೂಸಾ? ಅಲ್ಲಿ ಎಲ್ಲಾರು ಹಾಗೆ ಸಂತೋಷವಾಗಿರ್ತಿದ್ರು. ಅಲ್ಲೇ ಒಂದ್ ಪಪಾಯ ಗಿಡನೂ ಇತ್ತು. ಅಲ್ಲಿ ತುಂಬಾ ಪಪಾಯ ಹಾಗೂ ಗುಬ್ಬಚ್ಚಿ ಇರ್ತಿತ್ತು. ಎಲ್ಲರೂ ತುಂಬಾ ಖುಷಿ ಖುಷಿಯಿಂದ ಇರ್ತಿದ್ರು. ಅಲ್ಲೇ ಒಂದು ದಪ್ಪ ಪಪಾಯದ ಮನೆ ಇತ್ತು. ಅದು ಎಲ್ಲಾ ಪಕ್ಷಿಗಳಿಗೂ ಸಹಾಯ ಮಾಡ್ತಿತ್ತು. ಉಳ್ಕೊಳ್ಳಕ್ಕೆ ಜಾಗ ಇಲ್ದೇ ಇರೋ ಯಾವ ಪಕ್ಷಿ ಆದ್ರೂನು ಅದು ಆ ದಪ್ಪ ಪಪಾಯದ ಮನೆನ ಉಪಯೋಗಿಸ್ಕೊಳ್ತಿತ್ತು. ಆ ದಪ್ಪ ಪಪಾಯ ತುಂಬಾ ಒಳ್ಳೇದು. ಅದು ಎಲ್ಲಾ ಪಕ್ಷಿಗಳಿಗೂ ಯಾವಾಗ್ಲೂ ಸಹಾಯ ಮಾಡ್ತಿತ್ತು. ಆಮೇಲೆ ಒಂದಿವಸ ಕಾಗೆ ಹತ್ರ ಹೇಳತ್ತೆ, ಅರೆ ಅಣ್ಣ, ನನ್ ಮನೆಗೆ ನೆಂಟ್ರು ಬರ್ತಾ ಇದ್ದಾರೆ. ನಾನ್ ಅವ್ರನ್ನ ಇಲ್ಲಿ ಕರ್ಕೊಂಬರ್ಲಾ? ಸ್ವಲ್ಪ ದಿನ ಅಷ್ಟೇ. ಪ್ಲೀಸ್ ನೀನ್ ನಿನ್ ಮನೆನ ಬಾಡ್ಗೆ ಕೊಡು. ಹಾ ಸರಿ ತಕೋ, ಆದ್ರೆ ನನ್ ಮನೆನ ಚೆನ್ನಾಗಿಟ್ಕೊಳ್ಬೇಕು. ಪಪಾಯ ಅದರ ಮನೆನ ಸ್ವಲ್ಪ ದಿವಸ ಕಾಗೆಗೆ ಕೊಡುತ್ತೆ. ಆಮೇಲೆ ಕಾಲು ಕಾಗೆಯ ನೆಂಟ್ರೆಲ್ಲ ಬಂದು ಹೋಗ್ಬಿಡ್ತಾರೆ. ಆಮೇಲೆ ಆ ಕಾಗೆಯ ನೆಂಟ್ರು ಮನೇನ ಎಷ್ಟು ಗಲೀಜ್ ಮಾಡಿದ್ರು ಅಂದ್ರೆ ಅದನ್ ನೋಡಿ ದಪ್ಪ ಪಪಾಯಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಏ ಕಾಲು ಕಾಗೆ, ನೀನ್ ಎಷ್ಟು ಗಲೀಜು! ನೀನ್ ನನ್ ಮನೆನೆಲ್ಲ ಹಾಳು ಮಾಡಾಕ್ದೆ. ಹಾಗಾದ್ರೆ ಸ್ವಚ್ಛ ಮಾಡೋ. ನನ್ ಕೆಲ್ಸ ಆಯ್ತು. ನಂಗೇನು ಏನಾದ್ರೂ ಇನ್ನು. ಆ ದಪ್ಪ ಪಪಾಯ ಇದನ್ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಳತ್ತೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮಳೆಗಾಲ ಶುರುವಾಗತ್ತೆ. ಎಲ್ಲರೂ ಅವರವರ ಮನೆ ಕಟ್ಕೊಂಡಿದ್ರು. ಬರೀ ಕಾಲು ಕಾಗೆ ಮತ್ತೆ ಚಮೇಲಿ ಗುಬ್ಬಚ್ಚಿ ಮಾತ್ರ ಮನೆ ಕಟ್ಕೊಂಡಿರ್ಲಿಲ್ಲ. ಪಾಪ ಚಮೇಲಿ ತುಂಬಾನೇ ಕಷ್ಟಪಡ್ತಿತ್ತು. ಆದ್ರೆ ಅದಕ್ಕೆ ಮನೆ ಕಟ್ಟಕ್ಕೆ ಒಂದ್ ಸ್ವಲ್ಪ ವಸ್ತುಗಳೇ ಸಿಗ್ಲಿಲ್ಲ. ಆದ್ರೆ ಚಮೇಲಿ ಗುಬ್ಬಚ್ಚಿ ತುಂಬಾ ಒಳ್ಳೇದು. ಪಪಾಯ ಅಣ್ಣ, ನಾನ್ ನಿಮ್ ಮನೇಲಿ ಇಲ್ಲ. ಮಳೆ ಬೇರೆ ಬರ್ತಿದೆ. ನನ್ ಮಕ್ಳಿಗೂ ತುಂಬಾ ಹಸಿವಾಗಿದೆ. ಹಾ ಚಮೇಲಿ ಇರು, ಆದ್ರೆ ಚೆನ್ನಾಗಿಟ್ಕೋ. ಕಾಲು ಕಾಗೆ ಮೊದ್ಲಿದ್ದ ಇಲ್ಲಿ. ಅವನ್ನೆಲ್ಲ ಗಲೀಜ್ ಮಾಡಾಕಿದಾನೆ ಗೊತ್ತಾ? ಸ್ವಲ್ಪ ಹೊತ್ತಾದ್ಮೇಲೆ ಕಾಗೆ ಮಳೆಯಲ್ಲಿ ತುಂಬಾನೇ ನೆಂದೋಗಿತ್ತು. ಆಮೇಲೆ ಅದಕ್ಕೆ ತುಂಬಾನೇ ಚಳಿ ಆಗ್ತಿತ್ತು. ಆಮೇಲೆ ಅದು ತಿರ್ಗಾ ದಪ್ಪ ಪಪಾಯ ಹತ್ರನೇ ಬರುತ್ತೆ. ಅಣ್ಣ ಅಣ್ಣ, ನನ್ನನ್ನು ಕೂಡ ನಿನ್ ಮನೆಗ್ ತಕೋ. ನಂಗೆ ತುಂಬಾ ಚಳಿ ಆಗ್ತಾ ಇದೆ. ಇಲ್ಲ ಕಾಲು, ನಿನ್ನಂತವ್ರಿಗೆ ನನ್ನ ಮನೆಯಲ್ಲಿ ಪ್ರವೇಶ ಇಲ್ಲ ಇನ್ನು. ಅದ್ರ ಮೇಲೆ ಚಮೇಲಿ ಮತ್ತೆ ಅವಳು ಮಗಳಿದ್ದಾರೆ, ಹಾಗಾಗಿ ಒಳಗೆ ಜಾಗನೂ ಇಲ್ಲ. ಕಾಲು ಕಾಗೆ ಇದನ್ ಕೇಳಿ ಅಲ್ಲಿಂದ ಹೊರಟು ಹೋಗುತ್ತೆ. ಆಮೇಲೆ ಮಳೆಗಾಲನೂ ಮುಗ್ದು ಹೋಗುತ್ತೆ. ಆಮೇಲೆ ಎಲ್ಲಾ ಪಕ್ಷಿಗಳು ಅದರದರ ಜಾಗಕ್ಕೆ ತಿರ್ಗಾ ಹೋಗ್ಬಿಡುತ್ತೆ. ಆಮೇಲೆ ಕ್ಲೈಮೇಟು ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ದಿವಸಗಳ ನಂತರ ಆ ಕಾಡಿಗೆ 2 ಭಯಂಕರವಾದ ಹದ್ದು ಬರುತ್ತೆ. ಅದು ಎಲ್ಲಾನು ತಿಂತಿತ್ತು. ಆಮೇಲೆ ಮರದಲ್ಲಿದ್ದ ಹಣ್ಣುಗಳನ್ನು ನಾಶ ಮಾಡ್ತಿತ್ತು. ಅದು ತುಂಬಾ ಪಕ್ಷಿಗಳನ್ನ ಕೊಂದು ತಿಂತಾ ಇತ್ತು. ಇವಾಗದು ದಪ್ಪ ಪಪಾಯ ಮರದ ಹಣ್ಣನ್ನ ನಾಶ ಮಾಡಕ್ಕೆ ಅಂತ ಬರ್ತಿತ್ತು. ನೀನ್ ಹೇಗ್ ಉಳಿತೀಯ? ನಿನ್ನ ಹಣ್ಣು ಹಾಳು ಮಾಡಾಕ್ತೀನಿ ನಾನು. ಮತ್ತೆ ಹೇಗ್ ಬದುಕಿರ್ತೀಯ? ಇಲ್ಲ ಅಣ್ಣ, ನನ್ನನ್ನು ಕೊಲ್ಬೇಡ. ಫಸಲು ಹಾಳು ಮಾಡಬೇಡ ನಂದು. ನಾನಿಲ್ಲಿ ಎಲ್ಲಾರ್ಗೂ ಇರೋಕ್ಕೆ ಮನೆ ಕೊಡ್ತೀನಿ. ನಂಗೇನಾದ್ರೂ ಆದ್ರೆ ಆ ಪಕ್ಷಿಗಳಿಗೆಲ್ಲ ಮನೆ ಇರಲ್ಲ. ಅದರಿಂದ ನಮಗೇನ್ ಲಾಭ? ನಾವಂತೂ ಫಸ್ಲು ಹಾಳು ಮಾಡಿಯೇ ಇರೋದು. ನಾವೀ ಕಾಡನ್ನ ಸರ್ವನಾಶ ಮಾಡಾಕ್ತೀವಿ, ಮತ್ತೆ ಇಲ್ಲಿರೋ ಪಕ್ಷಿಗಳನ್ನೆಲ್ಲ ತಿಂದು ಬಿಡ್ತೀವಿ. ಅವಾಗ ಹಿಂದೆಯಿಂದ ಚಮೇಲಿ ಹಾರ್ಕೊಂಬರತ್ತೆ. ಅವಾಗದು ನೋಡತ್ತೆ ಆ ಹದ್ದು ದಪ್ಪ ಪಪಾಯನ ತುಂಬಾ ಹೊತ್ತಿನಿಂದ ಟಾರ್ಚರ್ ಮಾಡ್ತಿತ್ತು. ಆಮೇಲೆ ಅದು ತಕ್ಷಣ ಅಲ್ಲಿಗೆ ಹೋಗುತ್ತೆ. ಏ ಭಯಂಕರವಾದ ಹದ್ದು, ದಪ್ಪ ಪಪ್ಪಾಯ ಅಂಕಲಿನಿಂದ ದೂರ ಹೋಗು. ನೀನ್ ಅವ್ರನ್ನ ಈ ತರ ಟಾರ್ಚರ್ ಮಾಡಂಗಿಲ್ಲ. ಒಂದ್ ವೇಳೆ ನೀನೇನಾದ್ರೂ ಅವ್ರನ್ನ ಹೀಗ್ ಟಾರ್ಚರ್ ಮಾಡಿದ್ರೆ ಅವಾಗ ನೀನ್ ನನ್ ಜೊತೆ ಜಗಳ ಆಡ್ಬೇಕಾಗತ್ತೆ.
ಅರೆ ಪಕ್ಷಿ, ನೀ ನನಗೇನ್ ಮಾಡಕ್ಕಾಗತ್ತೆ? ನಾನಂತೂ ಇದನ್ನ ತಿಂದಾಕ್ತೀನಿ. ಹಾಗಾದ್ರೆ ಬಾ ನೋಡೋಣ. ಗುಬ್ಬಚ್ಚಿ ಮತ್ತೆ ಹದ್ದಿನ ಜಗಳ ಜಾಸ್ತಿ ಆಗ್ತಾನೆ ಇತ್ತು. ಅವಾಗ ಚಮೇಲಿ ಗುಬ್ಬಚ್ಚಿ ಆ ಹದ್ದನ್ನ ಕಾಡಿನ ಇನ್ನೊಂದು ಕಡೆ ಕರ್ಕೊಂಡು ಹೋಗತ್ತೆ. ಅಲ್ಲಿ ಶಿಕಾರಿಗಳು ಬಲೆ ಹಾಕಿಟ್ಟಿದ್ರು. ಆ ಹದ್ದು ಚಮೇಲಿ ಗುಬ್ಬಚ್ಚಿನ ಹೇಗಾದ್ರೂ ಹಿಡಿಬೇಕು ಅಂತ ಅದರ ಹಿಂದೆ ಹೋಗ್ತಿತ್ತು. ಅವಾಗ ಚಮೇಲಿ ಗುಬ್ಬಚ್ಚಿ ಆ ಬಲೆ ಹತ್ರ ಹೋಗ್ಬಿಡತ್ತೆ. ಆಮೇಲೆ ಅಲ್ಲಿಂದ ಸಡನ್ ಆಗಿ ಬೇರೆ ಕಡೆ ಹಾರೋಗತ್ತೆ. ಆ ಹದ್ದು ತುಂಬಾ ಸ್ಪೀಡಾಗಿ ಹಾರ್ತಿದ್ದಿದ್ರಿಂದ ಅದಕ್ಕೆ ಸಡನ್ ಆಗಿ ಬೇರೆ ಕಡೆ ಹಾರಕ್ಕಾಗ್ಲಿಲ್ಲ. ಆದ್ರಿಂದ ಅದು ಬಲೆಯಲ್ಲಿ ಸಿಗಾಕೊಂಡ್ಬಿಡತ್ತೆ. ಆಮೇಲೆ ಶಿಕಾರಿ ಬಂದು ಹದ್ದನ್ನ ತಗೊಂಡು ಹೋಗ್ಬಿಡ್ತಾನೆ. ಆಮೇಲೆ ಚಮೇಲಿ ಗುಬ್ಬಚ್ಚಿ ತಿರ್ಗಾ ದಪ್ಪ ಪಪಾಯ ಮರದ ಹತ್ರ ಬರತ್ತೆ. ಚಮೇಲಿ, ತುಂಬಾ ಧನ್ಯವಾದಗಳು. ನೀನ್ ತುಂಬಾ ಒಳ್ಳೆಯವಳು. ನೀನ್ ನಿನ್ ಜೀವದ ಮೇಲೆ ಆಟ ಆಡಿ ನನ್ನನ್ ಕಾಪಾಡ್ದೆ. ಏನು ತೊಂದ್ರೆ ಇಲ್ಲ ಅಂಕಲ್. ನಿಮ್ಗೆ ಏನ್ ಅವಶ್ಯಕತೆ ಇದ್ರು ನನ್ನ ಹತ್ರ ಹೇಳಿ. ನಿಮ್ಮನ್ನ ಯಾರು ಈ ತರ ಟಾರ್ಚರ್ ಮಾಡ್ಬಾರ್ದು. ಹಾ ಚಮೇಲಿ, ನಿಂಗೇನಾದ್ರೂ ಸಮಸ್ಯೆ ಆದ್ರೆ ನನ್ನ ಹತ್ರ ಬಾ. ನೀನೆಲ್ಲಾ ಸಮಸ್ಯೆನ ನಿವಾರಣೆ ಮಾಡ್ತೀನಿ ನಾನು. ಇಲ್ಲ, ನನ್ಗೇನು ತೊಂದ್ರೆ ಇಲ್ಲ. ದಪ್ಪ ಪಪಾಯ ಅಂಕಲ್, ನಾನೀಗ ನನ್ ಮನೆ ಕಟ್ಟಕ್ಕೆ ಅಂತ ಕೋಲ್ಗಳನ್ನ ಹುಡುಕ್ತಾ ಇದ್ದೀನಿ. ಯಾಕಂದ್ರೆ ತಿರ್ಗಾ ಮಳೆಗಾಲ ಬರ್ತಿದ್ಯಲ್ಲ. ಅರೆ ಚಮೇಲಿ, ನೀನ್ ಮನೆ ಮಾಡ್ಬೇಕಂತಿಲ್ಲಮ್ಮ. ನಿನ್ ಮನೆ ಇದ್ದಿದ್ಯಲ್ಲ, ನೀನು ನನ್ ಮನೇಲಿರು. ಅರೆ ದಪ್ಪ ಪಪಾಯ ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಹಾ ಚಮೇಲಿ, ನೀನ್ ನನ್ನ ಜೀವ ಕಾಪಾಡಿದ್ಯಾ. ನಿಂಗೆ ಇಷ್ಟಂತೂ ನಾನ್ ಮಾಡ್ಬೋದಮ್ಮ. ಇದನ್ ನೀನು ನಿನ್ನ ಅಂಕಲ್ನ ಮನೆ ಅಂದ್ಕೋ ಅಮ್ಮ. ನಿಂಗೆ ಯಾವಾಗ ಮನ್ಸಾದ್ರೂ ಮಳೆ ಬಂದ್ರು ಇಲ್ಲಿಗೆ ಬಾ. ನೀನು ಆರಾಮಾಗಿರು ಇಲ್ಲಿ. ನೀನು ನಿನ್ನನ್ ಬಿಟ್ರೆ ಬೇರೆ ಯಾರು ಈ ಮನೇಲಿರಲ್ಲ. ಇನ್ಮುಂದೆ ಇದು ನಿನ್ ಮನೆ. ಹಾಗಾದ್ರೆ ನೀವು ಇವತ್ತಿನಿಂದ ನನ್ನ ದಪ್ಪ ಪಪಾಯ ಚಿಕ್ಕಪ್ಪ. ಹಾಗೆ ಅನ್ಕೋ. ಆಮೇಲಿಂದ ದಪ್ಪ ಪಪಾಯನು ಗುಬ್ಬಚ್ಚಿನೂ ಒಟ್ಟಿಗೆ ಇರ್ತಾ ಇದ್ರು. ಅವರಿಬ್ರು ತುಂಬಾ ಖುಷಿಯಾಗಿದ್ರು. ಆಮೇಲೆ ತುಂಬಾನೇ ಚೆನ್ನಾಗಿದ್ರು. ಗುಬ್ಬಚ್ಚಿ ಅದರ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡು ಹೋಗತ್ತೆ. ಈ ಕಥೆಯಿಂದ ನಾವೇನ್ ಕಲ್ತ್ಕೋಬೇಕಂದ್ರೆ, ನಾವು ಹೇಗಿರ್ತೀವೋ ಹಾಗೆ ನಮ್ಗೆ ಸಿಗತ್ತೆ. ಒಂದ್ ವೇಳೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೊಳ್ಳೇದೇ ಸಿಗತ್ತೆ. ನಾವೇನಾದ್ರೂ ಕೆಟ್ಟದ್ ಮಾಡಿದ್ರೆ ನಮ್ಗೂ ಕೆಟ್ಟದೇ ಸಿಗತ್ತೆ.